ಚಿನ್ನಸ್ವಾಮಿ ಕಾಲ್ತುಳಿತದ ಕೇಸ್ನಲ್ಲಿ ನಾಡಿದ್ದು ದಯಾನಂದ್ ಅವರು ವಿಚಾರಣೆಗೊಳಗಾಗ್ತಿದ್ದಾರೆ. ನಾನು ರಾಜ್ಯಪಾಲರನ್ನ ಕರೆದಿಲ್ಲ, ನಾನು ಹೋಗ್ತೀನಿ ಅಂದೆ. ಅವರು ಕೂಡ ಬಂದ್ರು. ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ. 120 ಸಿಸಿಟಿವಿಗಳ ಪರಿಶೀಲನೆಗೆ ತನಿಖಾ ತಂಡ ಮುಂದಾಗಿದೆ. ಇನ್ನು ಅಭಿಮಾನಿಗಳ ಸೆಲ್ಫಿ ಕ್ರೇಜ್ಗೆ RCB ಆಟಗಾರರೇ ತಬ್ಬಬ್ಬಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಚಿನ್ನಸ್ವಾಮಿ ಮೈದಾನದ ಬಳಿ ನಡೆದ ಭೀಕರ ಕಾಲ್ತುಳಿತದಲ್ಲಿ 11 ಜೀವಗಳು ಬಲಿಯಾಗಿದ್ದು, ಈವರೆಗೂ ಸರ್ಕಾರ ತನ್ನ ವೈಫಲ್ಯದ ಬಗ್ಗೆ ಒಪ್ಪಿಕೊಳ್ತಿಲ್ಲ. ಅಂದು ಗೇಟ್ ನಂಬರ್ 721ರಲ್ಲಿ ಸಿಲುಕಿಕೊಂಡು ಉಸಿರಾಡಲಾಗದೆ ಒದ್ದಾಡ್ತಿರೋರ ಮಧ್ಯದಲ್ಲೇ ಮಾದವಾರದ 2 ಯುವಕರು ಗ್ರೇಟ್ ಎಸ್ಕೇಪ್ ಆಗಿ ಬಂದಿದ್ದಾರೆ. ಉಸಿರಾಡಲು ಆಗದೆ ಅಲ್ಲಿದ್ದವರು ಹೊರಬರೋದಕ್ಕೆ ಪ್ರಯತ್ನಿಸ್ತಾ ಇದ್ರು, ಆದ್ರೆ ಅವರನ್ನ ಹಿಂದೆ ಮುಂದೆಯಿಂದ ತಳ್ಳುತ್ತಿದ್ರು. ಈ ಮಧ್ಯೆ ಸಾಹಸ ಮಾಡಿ ಜೀವ ಉಳಿಸಿಕೊಂಡ 2 ಯುವಕರು ಕಾಲ್ತುಳಿತದ ಭೀಕರತೆಯನ್ನು ಪಬ್ಲಿಕ್ ಟಿವಿಯ ಮುಂದೆ ಬಿಚ್ಚಿಟ್ಟಿದ್ದಾರೆ. ಬಟ್ 21ನೇ ಗೇಟಲ್ಲಿ ಆ ಥರ ಆಗ್ತಾ ಇತ್ತು. ಬಟ್ ನಾವು ಅಲ್ಲಿ ಜನ ನೋಡ್ಬಿಟ್ಟು ನಾನು ಈ ಕಡೆ 19ನೇ ಗೇಟಿಗೆ ಬಂದುಬಿಟ್ಟೆ. ಆಮೇಲೆ ಒಳಗಡೆ ಹೋದೆ. ಒಳಗಡೆ ಸ್ಟೆಪ್ಸ್ ಹತ್ತಕ್ಕೆ ಆಗ್ತಾ ಇಲ್ಲ. ಫುಲ್ಲು ಅಂದರೆ ಸ್ಪೆಟ್ಟು ಜಾಸ್ತಿ ಆಗ್ತಾಯಿದೆ, ಬಾಡಿಲೆಲ್ಲ ಸೆಕೆ ಜಾಸ್ತಿ ಆಗ್ತಾಯಿದೆ. ಪೊಲೀಸರು ಹೇಳಿದ್ರು ಬೇಡ ಹೋಗಿ, ಇಲ್ಲಿಂದ ಆಗಲ್ಲ, ಎಲ್ಲ ಉಸಿರಾಡೋಕ್ಕೆ ತೊಂದರೆ ಆಗ್ತಾಯಿದೆ, ಹೋಗಿ ಹೋಗಿ ಅಂದರೂ ಜನ ಕೇಳ್ತಾ ಇಲ್ಲ. ಚಿನ್ನಸ್ವಾಮಿ ಮೈದಾನದ ಕಾಲ್ತುಳಿತದಲ್ಲಿ ತಮ್ಮ ಮಕ್ಕಳನ್ನು ಕಳೆದುಕೊಂಡ ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ. ಅಂದು ಮಧ್ಯಾಹ್ನ 3 ಗಂಟೆ ವೇಳೆಗೆ ಕಾಲ್ತುಳಿತದಲ್ಲಿ ಸಾವಿನ ಸುದ್ದಿಯನ್ನು ಟಿವಿಯಲ್ಲಿ ನೋಡಿದ ಪೋಷಕರು ಗಾಬರಿಗೊಂಡಿದ್ರು. ತಮ್ಮ ಮಕ್ಕಳಿಗೆ ಕಾಲ್ ಮಾಡಿದ್ದರು, ಆದರೆ ಕಾಲ್ ಪಿಕ್ ಮಾಡಿದ್ರೂ ನೆಟ್ವರ್ಕ್ ಇಲ್ಲದೆ ಮಾತನಾಡೋದು ಕೇಳಿಸ್ತಿರಲಿಲ್ಲ. ಇದರಿಂದ ಗಾಬರಿಗೊಂಡ ಪೋಷಕರು ನಮ್ಮ ಮಕ್ಕಳಿಗೆ ಏನಾಯ್ತು ಅನ್ನೋ ಗಾಬರಿಯಲ್ಲಿ ಆಸ್ಪತ್ರೆ ಮೈದಾನದತ್ತ ಓಡೋಡಿ ಬಂದಿದ್ರು. ಸಾವಿನ ಸಂಖ್ಯೆ ಏರುತ್ತಿದ್ದಂತೆ ಪೋಷಕರಿಗೆ ಆತಂಕ ಹೆಚ್ಚಾಗಿತ್ತು. ಮಕ್ಕಳ ಫೋನ್ ಸಂಪರ್ಕಕ್ಕೆ ಸಿಗುತ್ತಿಲ್ಲ, ಆಸ್ಪತ್ರೆಯ ಬಳಿಯೂ ಇಲ್ಲ. ಮಕ್ಕಳು ಏನಾದ್ರು ಅಂತ ಕಂಗಾಲಾಗಿದ್ರು. ಇನ್ನು ಭೂಮಿಕ ಮೈದಾನಕ್ಕೆ ಹೋಗ್ತಿರುವಾಗ ಮೆಟ್ರೋದಲ್ಲೂ ಫುಲ್ ರಶ್ ಇದೆ ಅಂತ ತಾಯಿಯ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ನಂತೆ. ಆ ನಂತರ ಸಂಪರ್ಕಕ್ಕೆ ಸಿಗಲಿಲ್ಲ ಅಂತ ಭೂಮಿಕ ತಂದೆ ಕಣ್ಣೀರು ಹಾಕಿದ್ರು. ಅಲ್ಲಿ ನೆಟ್ವರ್ಕ್ ಇಶ್ಯೂ ಆಗಿ ನೆಟ್ವರ್ಕ್ ಕಟ್ ಆಗಿದೆ, ಮತ್ತು ನಮ್ಮ ಸಂಪರ್ಕಕ್ಕೆ ಬರಲಿಲ್ಲ, ಅವ್ನಿಗೆ ಸಿಕ್ಕಲಿಲ್ಲ. ನಾವು ಬೇಡ ಅಂತ ಹೇಳೋದ್ರೊಳಗಡೆನೂ ಅವನಿಗೆ ನೆಟ್ವರ್ಕ್ ಸಿಗಲಿಲ್ಲ. ಗ್ರೌಂಡಿಗೆ ಹೋದ್ಮೇಲೆ ರೀಚ್ ಆಗೇ ಇಲ್ಲ. ಅವ್ನು ಮೆಟ್ರೋದಲ್ಲಿ ಅಷ್ಟೇ ಮಾತಾಡಿದ್ದು, ಅದಾದಮೇಲೆ ಅವ್ನು ಮಾತಾಡೋಕ್ಕೆ ಸಿಕ್ಕಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದಿಂದ 11 ಜನ ಸಾವನ್ನಪ್ಪಿದ್ರು. 11 ಜನ ಸಾವನ್ನಪ್ಪಿದ ಹಿನ್ನೆಲೆ ರಾಜ್ಯ ಸರ್ಕಾರ 3 ತನಿಖೆಗೆ ಆದೇಶ ನೀಡಿದೆ. IPS ಅಧಿಕಾರಿ ದಯಾನಂದ್ ಸಮರ್ಥವಾಗಿ ವಿಚಾರಣೆ ಎದುರಿಸೋಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಮಾಹಿತಿಯ ಪ್ರಕಾರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭದ್ರತೆಗೆ ಎಂದು ನಿಯೋಜನೆಯಾಗಿದ್ದ ಪೊಲೀಸರ ಬಾಡಿ ವಾರ್ನ್ ಕ್ಯಾಮೆರಾ ದೃಶ್ಯಾವಳಿ ಪಡೆಯಲಾಗಿದೆ. ಪೊಲೀಸರನ್ನೇ ನಿಯೋಜನೆ ಮಾಡಿರಲಿಲ್ಲ, ಪೊಲೀಸರ ಕರ್ತವ್ಯ ಲೋಪದಿಂದ ಆಗಿದೆ ಅಂತ ಸರ್ಕಾರ ಮೊಂಡುವಾದ ಮಾಡ್ತಾ ಇದೆ. ಇದಕ್ಕೆ ಪ್ರತ್ಯುತ್ತರವಾಗಿ ಆ ಜಾಗದಲ್ಲಿ ಇದ್ದ ಪರಿಸ್ಥಿತಿ ವಿವರಣೆ ಮಾಡೋದಕ್ಕೆ ಡಿಜಿಟಲ್ ಎವಿಡೆನ್ಸ್ ಇದಾಗಿದ್ದು, ಈ ಮೂಲಕ ವಿಚಾರಣೆ ಎದುರಿಸಲು ಪೊಲೀಸರು ತಯಾರಿ ನಡೆಸಿದ್ದಾರೆ. ಇನ್ನು ಈ ನಡುವೆ ಚಿನ್ನಸ್ವಾಮಿ ಕಾಲ್ತುಳಿತ ಕೇಸಲ್ಲಿ ದಯಾನಂದ್ಗೆ ನಾಡಿದ್ದು ವಿಚಾರಣೆ ಬರುವಂತೆ ಮ್ಯಾಜಿಸ್ಟ್ರೇಟ್ ಸೂಚನೆ ನೀಡಿದೆ. ಕಾಲ್ತುಳಿತ ಬಂದೋಬಸ್ತ್ ಬಗ್ಗೆ ದಯಾನಂದ್ ವಿಚಾರಣೆ ನಡೆಸಲಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕಾಲ್ತುಳಿತ ದುರಂತದಲ್ಲಿ 11 ಜನ ಅಮಾಯಕರು ಬಲಿಯಾಗಿದ್ದಾರೆ. ಈ ದುರಂತದಿಂದ ಸರ್ಕಾರ ದೊಡ್ಡ ಪಾಠ ಕಲಿತುಕೊಂಡಂತಿದೆ. ಭವಿಷ್ಯದಲ್ಲಿ ಇಂತಹ ದುರ್ಘಟನೆ ಮರುಕಳಿಸದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಸರ್ಕಾರ ಮುಂದಾಗಿದೆ. ದೊಡ್ಡ ಸಮಾರಂಭ, ಸಭೆ, ವಿಜಯೋತ್ಸವಗಳಿಗೆ ಹೊಸ ನಿಯಮಾವಳಿ ತರಲು ಮುಂದಾಗಿದೆ. ಹೊಸ SOP ರಚಿಸುವ ಮೂಲಕ ಅವಘಡಗಳಿಗೆ ಬ್ರೇಕ್ ಹಾಕಲು ನಿರ್ಧಾರ ಮಾಡಿದೆ. ಇದಕ್ಕಾಗಿ ಹೊಸ ಕಾಯ್ದೆಯನ್ನೇ ತರಲು ಸರ್ಕಾರದ ಮಟ್ಟದಲ್ಲಿ ಗಂಭೀರ ಚರ್ಚೆ ನಡೆಯುತ್ತಿದೆ. ಗೃಹ ಸಚಿವಾಲಯದಡಿ ಹೊಸ ಕಾಯ್ದೆ ತಂದು ಪೊಲೀಸ್ ನಿಯಮಾವಳಿ ರೂಪಿಸಲು ಪ್ಲಾನ್ ಮಾಡಿಕೊಂಡಿದೆ. ಮುಂದಿನ ಅಧಿವೇಶನದಲ್ಲೇ ಈ ಸಂಬಂಧ ಮಸೂದೆ ಮಂಡನೆ ಸಾಧ್ಯತೆ ಇದ್ದು, ಸರ್ಕಾರ ಅಷ್ಟೇ ಅಲ್ಲ, ಖಾಸಗಿ ಕಾರ್ಯಕ್ರಮಗಳಿಗೂ ಕಠಿಣ ರೂಲ್ಸ್ ಬರುವ ಸಾಧ್ಯತೆ ಇದೆ. ಯಾವುದೇ ಕಾರ್ಯಕ್ರಮ ನಡೆದರೂ ಪರ್ಮಿಷನ್ ಕೊಡಲು ಪೊಲೀಸ್ ಇಲಾಖೆಗೆ ಸುಪ್ರೀಂ ಪವರ್ ನೀಡಲು ಸರ್ಕಾರ ಮುಂದಾಗಿದೆ. ಅಗತ್ಯ ಅನುಮತಿಗಳು, ಸ್ಥಳ ನಿಗದಿ, ಜನರ ಪ್ರಮಾಣ, ಭದ್ರತೆಗೆ ಸಿಬ್ಬಂದಿ ನಿಯೋಜನೆ, ಆಂಬ್ಯುಲೆನ್ಸ್ ವ್ಯವಸ್ಥೆ, ಮೊಬೈಲ್ ಕ್ಲಿನಿಕ್ಗಳು, ಸ್ವಚ್ಛತೆ ಸೇರಿ 10 ಹಲವು ನಿರ್ದಿಷ್ಟ ನಿಯಮಾವಳಿಗಳ ರಚನೆ ಮಾಡಲಿದ್ದು, ಈ ಸಂಬಂಧ ಗೃಹ ಇಲಾಖೆಯಿಂದ ಪ್ರಸ್ತಾವನೆ ಸಿದ್ಧಪಡಿಸಲು ಸರ್ಕಾರ ತಯಾರಿ ನಡೆಸಿದೆ. RCB ಪ್ಲೇಯರ್ಸಿಗೆ ಒಂದು ಫೆಲಿಸಿಟೇಷನ್ ಪ್ರೋಗ್ರಾಮ್ ಇಟ್ಕೊಂಡಿದ್ರು. ನನಗೆ ಬೆಳಿಗ್ಗೆ ಬಂದು ಕರೆದು ರಿಕ್ವೆಸ್ಟ್ ಮಾಡಿದ್ರು, ಒಪ್ಕೊಂಡೆ ಮಾಡಿ ಅಂತ ಹೇಳಿದೆ. ಅದಕ್ಕೆ ಗವರ್ನರ್ ಕೂಡ ಅಟೆಂಡ್ ಮಾಡಿದ್ರು. ಪತ್ರಿಕೆಗಳಲ್ಲೆಲ್ಲ TV ಚಾನೆಲ್ಗಳೆಲ್ಲ ಏನು ಪ್ರಚಾರ ಆಗ್ಬಿಟ್ಟಿದೆ, ಗವರ್ನರ್ ಅವರಾಗಿದ್ದೇ ಬಂದಿದ್ರು ಅನ್ನೋ ಥರ ಆಗ್ಬಿಟ್ಟಿದೆ. ಇಟ್ ಇಸ್ ನಾಟ್ ಕರೆಕ್ಟ್. ಗೋವಿಂದರಾಜು ಅಂತ ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಇದ್ನಲ್ಲ, ಅವರು ಫೋನ್ ಮಾಡಿಕೊಟ್ರು ನನಗೆ, ಗವರ್ನರ್ ಬರ್ತಾ ಇದ್ದಾರೆ, ನಾನು ಹೋಗ್ತಾ ಇದ್ದೀನಿ, ನೀವು ಬನ್ನಿ ಅಂತ ಕರೆದೆ. ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣದ ತನಿಖೆ ಚುರುಕುಗೊಳಿಸಿರುವ CID ಈಗಾಗಲೇ ಸ್ಟೇಡಿಯಂಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದೆ. ಅಲ್ಲದೆ ಇನ್ನಷ್ಟು ಸಾಕ್ಷ್ಯ ಸಂಗ್ರಹಕ್ಕೆ ಮುಂದಾಗಿದೆ. ಸ್ಟೇಡಿಯಂಗೆ ಎಂಟ್ರಿಯಾಗೋ 3 ರಸ್ತೆಗಳ CCTV ದೃಶ್ಯ ವಶಕ್ಕೆ ಪಡೆಯುವ ಮೂಲಕ ಘಟನೆಗೆ ಕಾರಣ ಏನು ಅನ್ನೋದನ್ನ ಪತ್ತೆ ಹಚ್ಚೋಕೆ ಮುಂದಾಗಿದೆ. ಅಲ್ಲದೆ ಸ್ಟೇಡಿಯಂನ ಒಳಗಡೆ ಇರೋ 120 CCTV ಪರಿಶೀಲನೆಗೆ ನಿರ್ಧಾರ ಮಾಡಿದೆ. CID ಈವರೆಗೂ 42 CCTV ವಶಕ್ಕೆ ಪಡೆದಿದ್ದು, 21 ಗೇಟ್ಗಳಲ್ಲಿನ ಒಟ್ಟು 42 CC ಕ್ಯಾಮೆರಾ ವಶಕ್ಕೆ ಪಡೆದಿದೆ. ಲಿಂಕ್ ರೋಡ್, ಕಬ್ಬನ್ ರೋಡ್, ಕ್ವೀನ್ಸ್ ರೋಡ್ CCTV ಹಾಗೂ 42 CC ಕ್ಯಾಮೆರಾಗಳ
ಡಿವಿಆರ್ಗಳನ್ನು ವಶಕ್ಕೆ ಪಡೆದಿದೆ. ಸ್ಟೇಡಿಯಂ ಒಳಗಡೆಯ 120 ಸಿಸಿ ಕ್ಯಾಮೆರಾ ಪರಿಶೀಲನೆ ಮಾಡಲಾಗಿದ್ದು 360 ಡಿಗ್ರಿ ಕ್ಯಾಮೆರಾ, ಪೆರಿಪೆರಿಯಲ್, ನಾರ್ಮಲ್ ಕ್ಯಾಮೆರಾ ಪರಿಶೀಲನೆ ಮಾಡಿದ್ದು ಘಟನೆ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಪಡೆಯುವುದಕ್ಕೆ ಮುಂದಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತವಾಗಿ 11 ಜನ ಸಾವನ್ನಪ್ಪಿದ್ದು ಸರ್ಕಾರವನ್ನ ಮುಜುಗರಕ್ಕೆ ತಳ್ಳಿದೆ. ಈ ನಡುವೆ ಆರ್ಸಿಬಿ ಆಟಗಾರರನ್ನ ಸನ್ಮಾನ ಮಾಡೋದಕ್ಕೆ ಅಂತ ಬೆಂಗಳೂರಿನಲ್ಲಿ ಕರೆಸಿದ್ದ ಸರ್ಕಾರ ಮತ್ತೊಂದು ಎಡವಟ್ಟು ಮಾಡಿದೆ. ವಿಧಾನಸೌಧದಲ್ಲಿ ಆಟಗಾರರಿಗೆ ಆತುರವಾಗಿ ಸನ್ಮಾನ ಮಾಡಿದ ಸರ್ಕಾರ ಆಟಗಾರರಿಗೆ ಸರಿಯಾದ ಪ್ರೊಟೆಕ್ಷನ್ ಕೊಟ್ಟಿರಲಿಲ್ಲ ಅನ್ನೋದು ಬಯಲಾಗಿದೆ. ಸನ್ಮಾನದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂಗೆ ತೆರಳುತ್ತಾ ಇದ್ದ ಆಟಗಾರರ ಮೇಲೆ ಅಭಿಮಾನಿಗಳು ಮುಗಿ ಬಿದ್ದಿದ್ರು. ಫ್ಯಾನ್ಸ್ ಸೆಲ್ಫಿ ಕ್ರೇಜ್ಗೆ ಆರ್ಸಿಬಿ ಆಟಗಾರರು ತಬ್ಬಿಬ್ಬಾಗಿದ್ರು. ಪೊಲೀಸರನ್ನೇ ತಳ್ಕೊಂಡು ಅಭಿಮಾನಿಗಳು ಆಟಗಾರರ ಜೊತೆಗೆ ಸೆಲ್ಫಿ ತೆಗೆದುಕೊಳ್ಳೋಕೆ ಮುಂದಾಗಿದ್ರು. ವಿರಾಟ್ ಕೊಹ್ಲಿ, ರಜತ್ ಪಟ್ಟಿದಾರ್, ಕೃಣಾಲ್ ಪಾಂಡ್ಯ ಇತರೆ ಆಟಗಾರರ ಜೊತೆಗೆ ಕ್ಲೋಸ್ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ನೂಕಾಟ ತಳ್ಳಾಟ ಆಗಿತ್ತು. ಈ ವೇಳೆ ಅಭಿಮಾನಿಗಳನ್ನ ನಿಯಂತ್ರಣ ಮಾಡೋಕೆ ಪೊಲೀಸರು ಹರಸಾಹಸ ಪಟ್ಟಿದ್ರು. ಪೊಲೀಸರು ತಡಿತಾ ಇದ್ರು. ಪೊಲೀಸರನ್ನೇ ನೂಕಿ ಅಭಿಮಾನಿಗಳು ಆಟಗಾರರ ಬಳಿಗೆ ಬರ್ತಾ ಇದ್ರು. ಇಡೀ ದೇಶದಾದ್ಯಂತ ತೀವ್ರ ಚರ್ಚೆಯಾಗ್ತಿರುವ ರಾಜ ರಘುವಂಶಿ ಕೊಲೆ ಪ್ರಕರಣದ ತನಿಖೆ ನಡೆಸಿರುವ ಪೊಲೀಸರಿಗೆ ಹೊಸ ಮಾಹಿತಿಗಳು ಸಿಗ್ತಿವೆ. ತನ್ನ ಪತಿ ರಾಜ ರಘುವಂಶಿ ಹತ್ಯೆಗೆ ಸೋನಂ ರಘುವಂಶಿ ಹಂತಕರಿಗೆ ಮೊದಲಿಗೆ 4 ಲಕ್ಷ ರೂಪಾಯಿ ನೀಡುವುದಾಗಿ ಹೇಳಿದ್ಲು. ಬಳಿಕ ಅದನ್ನ 20 ಲಕ್ಷಕ್ಕೆ ಹೆಚ್ಚಿಸಿದ್ಲು ಎಂದು ತಿಳಿದು ಬಂದಿದೆ. ಮೂಲಗಳ ಪ್ರಕಾರ ವಿವಾಹದ ಕೆಲವೇ ದಿನಗಳ ನಂತರ ಸೋನಂ ರಾಜ ರಘುವಂಶಿ ಕೊಲೆಗೆ ಸಂಚು ರೂಪಿಸಿದ್ಲು. ಇದಕ್ಕಾಗಿ ಸೋನಂ ಹನಿಮೂನ್ ಸ್ಥಳವನ್ನೇ ಬದಲಿಸಿದ್ಲು. ಅಸ್ಸಾಂನ ಕಾಮಾಖ್ಯ ದೇಗುಲಕ್ಕೆ ಭೇಟಿ ನೀಡಬೇಕಾದ ನವದಂಪತಿ ಮೇಘಾಲಯಕ್ಕೆ ಹೋಗಿದ್ರು. ಸೋನಂ ಪ್ರಿಯಕರ ರಾಜ್ ಕುಶ್ವಾಹ ಮೇಘಾಲಯಕ್ಕೆ ಪ್ರಯಾಣಿಸದಿದ್ದರೂ ಆತ ಸೋನಂ ಜೊತೆ ಸಂಪರ್ಕದಲ್ಲಿದ್ದ ಎಂದು ತಿಳಿದು ಬಂದಿದೆ. ಆರೋಪಿಗಳು ಮೊದಲು ಸೋನಂ ಹಾಗೂ ರಘುವಂಶಿ ದಂಪತಿಯನ್ನ ಮೇ 21ರಂದು ಗುವಾಹಟಿಗೆ ಹಿಂಬಾಲಿಸಿ ಅಲ್ಲಿ ಅವರಿದ್ದ ಹೋಟೆಲ್ ಬಳಿಯೇ ತಂಗಿದ್ರು. ನಂತರ ಮೇ 22ರಂದು ಶಿಲ್ಲಾವ್ಗೆ ಬಂದ್ರು. ಮರುದಿನ ಅವರು ರಾಜ ರಘುವಂಶಿಯನ್ನ ಕೊಂದ್ರು ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಇನ್ನು ರಾಜ ರಘುವಂಶಿಯನ್ನ ಹತ್ಯೆ ಮಾಡುವಲ್ಲಿ ಸುಪಾರಿ ಕಿಲ್ಲರ್ಸ್ ವಿಫಲವಾದರೆ ತಾನೇ ಹತ್ಯೆ ಮಾಡಲು ಸೋನಂ ಸಂಚು ರೂಪಿಸಿದ್ಲು ಅನ್ನೋದು ಬಯಲಾಗಿದೆ. ಖ್ಯಾತ ಹಿನ್ನೆಲೆ ಗಾಯಕಿ ಮಂಗ್ಲಿಗೆ ಸಂಕಷ್ಟ ಎದುರಾಗಿದೆ. ಮಂಗ್ಲಿ ಬರ್ತ್ಡೇ ಪಾರ್ಟಿ ಮೇಲೆ ಪೊಲೀಸರು ದಾಳಿ ನಡೆಸಿದ್ದು ಡ್ರಗ್ಸ್ ಹಾಗೂ ವಿದೇಶಿ ಮದ್ಯಗಳು ಪತ್ತೆಯಾಗಿವೆ. ಸ್ನೇಹಿತರಿಗಾಗಿ ಮಂಗ್ಲಿ ಆಯೋಜಿಸಿದ್ದ ಪಾರ್ಟಿಯಲ್ಲಿ ಡ್ರಗ್ಸ್ ಸೇವನೆ ಮಾಡಿರೋರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಅಲ್ಲದೆ ಡ್ರಗ್ಸ್ ಪರೀಕ್ಷೆಯಲ್ಲಿ ಪಾಸಿಟಿವ್ ರಿಪೋರ್ಟ್ ಬಂದಿದೆ. ಗಾಯಕಿ ಮಂಗ್ಲಿ ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಚೆವೆಲ್ಲಾದ ತ್ರಿಪುರಾ ರೆಸಾರ್ಟ್ನಲ್ಲಿ ನಿನ್ನೆ ತಮ್ಮ ಬರ್ತ್ಡೇ ಪಾರ್ಟಿ ಆಯೋಜನೆ ಮಾಡಿದ್ರು. ಪೊಲೀಸರು ಈ ಪಾರ್ಟಿ ಮೇಲೆ ರೇಡ್ ಮಾಡಿದ್ದು ಕಾರ್ಯಕ್ರಮದ ಆಯೋಜಕರಿಂದ ಅಪಾರ ಪ್ರಮಾಣದ ವಿದೇಶಿ ಮದ್ಯ, ಡ್ರಗ್ಸ್ ವಶಕ್ಕೆ ಪಡೆದಿದ್ದಾರೆ. ಮಂಗ್ಲಿ ಬರ್ತ್ಡೇ ಪಾರ್ಟಿಯಲ್ಲಿ ಆಪ್ತ ಸ್ನೇಹಿತರು, ಕುಟುಂಬಸ್ಥರು ಸೇರಿ 48 ಮಂದಿಯಷ್ಟೇ ಭಾಗಿಯಾಗಿದ್ರು. ಈ ಪೈಕಿ ಡ್ರಗ್ಸ್ ಪರೀಕ್ಷೆಯಲ್ಲಿ 9 ಜನಕ್ಕೆ ಡ್ರಗ್ಸ್ ಪಾಸಿಟಿವ್ ಬಂದಿದೆ. ಪಾರ್ಟಿ ಮೇಲೆ ಏಕಾಏಕಿ ದಾಳಿ ಮಾಡಿರುವ ಪೊಲೀಸರು ಅನುಮತಿ ಇಲ್ಲದೆ ಬಳಸಲಾಗಿದ್ದ ಡಿಜೆ ಸಿಸ್ಟಮ್, ವಿದೇಶಿ ಮದ್ಯ ಹಾಗೂ ಡ್ರಗ್ಸ್ ವಶಕ್ಕೆ ಪಡೆದಿದ್ದಾರೆ. ಗಾಯಕಿ ಮಂಗ್ಲಿ ಹಾಗೂ ತ್ರಿಪುರಾ ರೆಸಾರ್ಟ್ ಜನರಲ್ ಮ್ಯಾನೇಜರ್ ಶಿವರಾಮಕೃಷ್ಣ ವಿರುದ್ಧ ಕೇಸ್ ದಾಖಲಾಗಿದೆ. ಇನ್ನು ಪೊಲೀಸರ ಜೊತೆ ಮಂಗ್ಲಿ ಕಿರಿಕ್ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಸಾಲು ಕೊಲೆಗಳು, ಗಲಭೆ, ಘರ್ಷಣೆಗಳಿಂದ ಕರಾವಳಿ ನಗರಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಜಿಲ್ಲೆಗಳಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಜಿಲ್ಲಾಡಳಿತ ನಾನಾ ಕ್ರಮ ಕೈಗೊಂಡಿದೆ. ಇತ್ತ ಪ್ರಚೋದನಾಕಾರಿ ಹೇಳಿಕೆ ನೀಡುವವರಿಗೆ ಪೊಲೀಸರು ಶಾಕ್ ಕೊಡ್ತಿದ್ದು ಬಾಯಿಗೆ ಬ್ರೇಕ್ ಹಾಕುವ ಕೆಲಸ ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ಸಾಮಾಜಿಕ ಕಾರ್ಯಕರ್ತ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಕಾನೂನು ಕ್ರಮಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಡಿಐಜಿಪಿ ಕಂಟ್ರೋಲ್ ರೂಮ್ 2022ರಿಂದ ಸೂಲಿಬೆಲೆ ವಿರುದ್ಧ ದಾಖಲಾಗಿರೋ ಪ್ರಕರಣದ ಮಾಹಿತಿಯನ್ನ ಕೇಳಿದ್ದು ಇಮೇಲ್ ಕಳಿಸಿ ಮಾಹಿತಿ ನೀಡುವಂತೆ ಕೋರಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಚಕ್ರವರ್ತಿ ಸೂಲಿಬೆಲೆ, ನನ್ನ ಮೇಲೆ ಒಂದೇ ಒಂದು ಕೋಮುದ್ವೇಷದ ಪ್ರಕರಣವಿಲ್ಲ. ಇದು ಕಾಂಗ್ರೆಸ್ ಚಾಳಿ, ಹೊಸದೇನೂ ಅಲ್ಲ. ಚಿನ್ನಸ್ವಾಮಿ ಕಾಲ್ತುಳಿತವನ್ನ ಮರೆಸಿ ಜನರ ಮೂಡ್ ಡೈವರ್ಟ್ ಮಾಡಲು ಸರ್ಕಾರ ಹೀಗೆ ಮಾಡ್ತಿರಬಹುದು. ಸಿದ್ದರಾಮಯ್ಯ ಸರ್ಕಾರ ಹೆದರಿಕೊಂಡಿದೆ ಎಂದಿದ್ದಾರೆ. ರೌಡಿ ಶೀಟರ್ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸಾವಳೇಶ್ವರ ಕ್ರಾಸ್ ಬಳಿ ನಡೆದಿದೆ. ಸುಧಾಕರ್ ಹತ್ಯೆಗೀಡಾದ ರೌಡಿ ಶೀಟರ್ ಆಗಿದ್ದು ನಿನ್ನೆ ತಡರಾತ್ರಿ ಸಹೋದರನ ಜೊತೆ ಸುಧಾಕರ್ ಬೈಕ್ ಮೇಲೆ ತೆರಳುತ್ತಿದ್ದ ಈ ವೇಳೆ ಬೈಕ್ ಅಡ್ಡಗಟ್ಟಿದ್ದ ದುಷ್ಕರ್ಮಿಗಳು ಸುಧಾಕರ್ ಮೇಲೆ ಭೀಕರವಾಗಿ ಹಲ್ಲೆ ಮಾಡಿದ್ದಾರೆ. ಮಾರಕಾಸ್ತ್ರಗಳ ದಾಳಿಯಿಂದಾಗಿ ರೌಡಿ ಶೀಟರ್ ಸುಧಾಕರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಆತನ ಸಹೋದರನಿಗೆ ಗಾಯಗಳು ಆಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಇನ್ನು ಸುಧಾಕರ್ ಕೊಲೆಗೆ ಹಳೆ ವೈಷಮ್ಯ ಕಾರಣ ಅಂತ ಪೊಲೀಸರು ಶಂಕಿಸಿದ್ದಾರೆ. ಈ ಕುರಿತು ಆಳಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ.